ಈ ಚಂದದ ಕಥೆಯನ್ನ ಕೇಳೋಣ ನಿಮ್ಮ ಮಾತಲ್ಲಿ. ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ, ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಿರೋದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನ ಮಗನ ಪಿಕ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದ್ದಾನೆ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಜಯಣ್ಣ ಫಿಲಿಮ್ಸ್ ಅವರಿಗೆ, KRG ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಶ್ವಿನಿನ ಸೇರಿಸ್ಕೊಂಡ್ರಿ. ನಮ್ಮ ತಾಯಿ ಬಂದು ಸೇರ್ಕೊಂಡು ಮಾಡಿದಷ್ಟೇ ಖುಷಿ ಆಗುತ್ತದೆ ನನಗೆ. ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ, ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ, ನನ್ನ ತಮ್ಮಂದು ಮಾಡಿದ್ದಾರೆ, ನನ್ನ ದೊಡ್ಡ ಮಗನ ಪಿಕ್ಚರು ಮಾಡ್ಬಿಟ್ಟು ಹೋಗಿದ್ದಾರೆ. ಇವ್ರದ್ದೊಂದು ಇರಲಿಲ್ಲ, ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು. ಅದೊಂದು ಕೊರಗಿತ್ತು ನನಗೆ. ಅಶ್ವಿನಿ ಅವ್ರು ಬಂದು ಅದನ್ನು ತೀರಿಸ್ಬಿಟ್ರು ನನಗೆ. ನಮ್ಮ ತಾಯಿ ಮಾಡಿದಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ, ತುಂಬ ಖುಷಿ ಆಗುತ್ತೆ ನನಗೆ. ಪಿಕ್ಚರ್ ಸಕ್ಸಸ್ ಆಗಿದೆ. ಎಲ್ಲರೂ ಸೇರಿ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಥ್ಯಾಂಕ್ಸು. ಅದು 3 ಸಂಸ್ಥೆಗಳು ಸೇರಿ ಮಾಡಿದ್ದೀರಾ. ಇದು 100 ಸಿನಿಮಾ ನಿಮ್ಮಿಂದ ಬರಲಿ, ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು ರಾಘಣ್ಣ. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ 3 ದೊಡ್ಡ ಕಂಪನಿಗಳು, ಅದು ನನಗೆ ಒಂದು ದೊಡ್ಡ ಭಾಗ್ಯ. ಇಲ್ಲಿ ಶವರ್ ಗಡಗಡ ನಡೀತಾ ಇದೆ. ಪಿಕ್ಚರ್ ಹೋದ್ರೆ ಏನು ಕಾಣೋದಿಲ್ಲ, ಬಟ್ ಎಲ್ಲ ಮೂರು ಕಂಪನಿ ನನಗೆ ಹೇಳಕ್ ಬರ್ತಾ ಇಲ್ಲ. ಅಷ್ಟೊಂದು ಸಂತೋಷ ಆಗ್ತದೆ, ಯಾಕಂದ್ರೆ ಅಷ್ಟು ದೊಡ್ಡ ಕಂಪನಿಗಳು. ನಾನು ಮೊದಲು ಫಸ್ಟ್ ಪಿಕ್ಚರ್ ನನ್ಗೆ ಚಾನ್ಸ್ ಕೊಟ್ಟಿದಂತ ಶಿವಣ್ಣ ಪಿಕ್ಚರ್ ನಾನು ಮೊದಲು ಮಾಡಿದ್ದು ಟಗರು, 2ನೇದು ಸಲಗ, 3ನೇದು ಭೀಮಾ, 4ನೇದು ಯಕ. ನಾನು ಮಾಡೋಗ್ಲೇ ಫಸ್ಟ್ ಪಿಕ್ಚರ್ ಸ್ಟಾರ್ಟ್ ಆಗೋಗ್ಲೇ ನನಗೆ ಇಂಟರ್ವ್ಯೂ ಒಬ್ರು ಕೇಳೋವಾಗ ನಾನು ಹೇಳಿದೆ, ನಮ್ಮ ತಾಯಿ ಸೊತ್ತಾಗಲು ಇದು ಸಕ್ಸಸ್ಸು ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ. ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ. ಅದೇ ಥರ ಆಯಿತು. ನನಗೇನಂದ್ರೆ, ಇದು 4ನೇ ಪಿಕ್ಚರು. 4ನೇ ಪಿಕ್ಚರ್ ನಾವು ಒಂದು 3 ಜೋಡಿ ಇದ್ದೀವಿ. ಚರಣ್ ಸರು, ಮಾಸ್ತಿ ಸರು, ನಾವು 4 ಜನನು ಈ ಲೈನಾಗಿ ಹಂಗೆ ಬಂದಿದ್ವಿ. 4 ಪಿಕ್ಚರು ಸೂಪರ್ ಡೂಪರ್ ಇತ್ತು. ಅದರಿಂದ ನಮ್ಮ ರೋಹಿತ್ ಸರ್ ಈ ಪಿಕ್ಚರ್ ನನಗೆ ಕರೆದು ಹೇಳಿದ್ರು, ಯಾಕೆ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ಬೇಕಂತ. ಆದರೆ ನನ್ನ ನಿಜವಾದ ಹೆಸರು ಪಳನಿನೇ. ನಮ್ಮ ತಂದೆ ತಾಯಿ ಹೆಸರಿಕ್ಕಿದ್ದು ನನಗೆ ಪಳನಿ ಅಂತಾನೆ ಇಕ್ಕಿದ್ರು. ಅದನ್ನ ನಾನು ಅನ್ಕೊಂಡೆ, ನೋಡು ಹೆಂಗ್ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ. ಅದಕ್ಕೂ ಫಸ್ಟ್ ರೋಹಿತ್ ಸರ್ಗೂ ಮತ್ತೆ ಯುವ ಸರ್, ನಾನು ಶಿವಣ್ಣ ಜೊತೆಲಿ ಮಾಡಿದ್ದೀನಿ. ಆಮೇಲೆ ವಿನಯ್ ಸರ್ ಜೊತೆಲೂ ಸಿಟಿ ಲೈಟಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು, ಅದು ಮಿಸ್ ಆಯಿತು. ಅದು ಮತ್ತೆ ಏನಂದ್ರೆ, ಈ ದೊಡ್ಡ ಮನೆ ಫ್ಯಾಮಿಲಿಯಲ್ಲೇ ಸುತ್ತಿ ರೌಂಡ್ ಹೊಡಿತಾ ಇದ್ದೀನಿ ನಾನು. ಯಾರು ವಿಜಯ್ ಸರ್ ಜೊತೆಲಿ 2 ಪಿಕ್ಚರ್ ಮಾಡಿದೆ, ಮತ್ತೆ ಇವ್ರ ಜೊತೆಲೇ ಇದ್ದೀನಿ. ಬೇರೆ ಪಿಕ್ಚರ್ ಯಾವುದು ಸ್ಥಾನ ಸಿಕ್ಕಿಲ್ಲ. ಅದರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ದೊಡ್ಡ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತೆ ನನಗೆ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು. ಈ ಪಿಕ್ಚರಲ್ಲಿ ರೋಹಿತ್ ಸರ್ ಅದು ಸ್ವಲ್ಪ ಕಡಿಮೆ ಆಗ್ಲಿ ಅದು ಏನಾಗುತ್ತೆ ಆಗ್ಲಿ, ಬರ್ಲಿ ಅದು ಏನ್ ಬರುತ್ತೆ ಬರ್ಲಿ, ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅದು ಒಂದು ರೀಚ್ ಆಯ್ತು. ಕೆಲವು ನೋಡಿ, ಇವತ್ತು ಕೂಡ ನನ್ಗೊಂದು ದೊಡ್ಡ ಒಂದು ಫೀಲ್ ಆಗಿತ್ತು. ನನ್ನ ಪಕ್ಕದಲ್ಲಿ ಇರೋ ಒಂದು ಊರೇಶ್ ಥಿಯೇಟರ್ ನನ್ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯಣ್ಣ ಸರ್ನ, ಯೋಗಿ ನಮ್ಮ ಇವರು ಎಲ್ಲಾನು ಕೇಳ್ಕೊಂಡೆ, ಕೇಳ್ಕೊಂಡೆ. ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲಿರೋ ಎಲ್ಲ 3 ದಿನ ಫುಲ್ ಆಗಿರೋದು. ನೀವು ಸುಳ್ಳೇಲಿಲ್ಲ ಸರ್. ಟಗ್ರುನು 3 ದಿನ ಫುಲ್ ಮಾಡಿಸಿದ್ವಿ. ಸಲಗ ಇಲ್ಲ, ಇದು ಭೀಮಾನು 3 ದಿನ ಫುಲ್ ಮಾಡಿಸಿದ್ವಿ. ಇದನ್ನು ಫುಲ್ ಮಾಡಿಸ್ತಾ ಇದ್ವಿ. ಅದು ಒಂದು ಬೇಜಾರು. ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡಕ್ಕಾಗಿಲ್ಲ ಸರ್. ಇವತ್ತು 50 ಟಿಕೆಟು ಈಟಾ ಮಾಲಲ್ಲಿ ನಮ್ಮ ಫ್ಯಾಮಿಲಿನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. 50 ಟಿಕೆಟ್ ಸರ್. ಎಲ್ಲಾನು ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ. ಒಬ್ಬೊಬ್ರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ, ಅಡ್ರೆಸ್ ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು, ನಾನು 4 ಗಂಟೆ ಶೋ 4:50 ನಾನು ಕೆಳಗಡೆ ಬರೋಷ್ಟಲ್ಲಿ ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ. ನಾನು ನೋಡಿಲ್ಲ, ನೋಡಿಲ್ಲ, ಇಷ್ಟು ತಿರ್ಗಾ ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು. ನಮ್ಗೆ ಊರ್ವಶಿಯಾಗಿ ಇಟ್ಬಿಟ್ಟಿದ್ರೆ ನನ್ಗೆ ಏನು ಫೀಲೇ ಇಲ್ಲ. ನಾವ್ ಯಾವಾಗ ನೋಡಿದ್ರು ಕರ್ಕೊಂಡು ಹೋಗಿ, ನಮ್ ಥಿಯೇಟ್ರ್ ಅದು ಹಂಗೆ ನುಗ್ಬಿಡಿರೋರು, ಯಾರನ್ನು ಕೇಳಂಗೇ ಇಲ್ಲ ಅಲ್ಲಿ. ಅದೊಂದು ಫೀಲ್ ಆಯ್ತು. ನಾನು ಕೇಳ್ಕೊಂಡೆ ಸರ್, 2 ಶೋ ಸರ್ ಅಂದೆ, ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ಅಲ್ಲಿ ಇರೋರು ಎಲ್ಲ ನೋಡಿರುತ್ತಾರೆ ಸರ್. ಇಂಥ ಒಂದು ಸಕ್ಸಸ್ ಅವ್ರು ನೋಡಿಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್? ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದ್ರೆ ಬೇಜಾರಾಗಲ್ಲ.
ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದ್ರೆ ಜನ ಬೇಜಾರಾಗುತ್ತೆ. ಅದು ನಾನು ಈ ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ. ನನಗೋಸ್ಕರ ನೋಡ್ಬೇಕನ್ನೋ ಒಂದು ನನಗೋಸ್ಕರ ಒಂದು ಪಿಕ್ಚರ್ ನೋಡ್ಬೇಕು ಜನ ಅಂತ ಒಂದು ಮೈಂಡಲ್ಲಿ ಇರುತ್ತೆ ಸರ್ ನಮ್ಗೆ. ಯಾರು ನೋಡ್ತಾರೋ ಬಿಡ್ತಾರಪ್ಪ, ನನ್ ಬಂದು ನೋಡ್ಲಿ ಅವರು. ನಾನು ಆ ಪಿಕ್ಚರ್ ಅಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ. ಅರ್ಧ ಪಿಕ್ಚರ್ ನನ್ ಮೇಲೆ ಹೊಡಿತೆ, ಪಳ್ಳಿನ ಹೊಡಿಬೇಕು. ಕೊನೆಯಲ್ಲಿ ಒಂದು ಮಾಡಿದ್ರು ನನ್ನ ಓಡಿಸಿಲ್ಲ. ಪೂಜೆ ಟೈಮಲ್ಲಿ ನಮ್ಗೆ ಯುವ ಸರ್ ಹೇಳಿದ್ರು, ಪೂಜೆ ನಡೀತಾ ಇರೋಲ್ಲ ಈ ಪಿಕ್ಚರ್ ಅಲ್ಲಿ ನೀನೇ ನನ್ನ ಕೈಯಲ್ಲಿ ಮರ್ಡರ್ ಆಗೋದಂತ. ಕೊನೆವರೆಗೂ ನೋಡ್ತೀನಿ, ನನ್ನ ಮರ್ಡರ್ ಮಾಡಿಲ್ಲ ಅವನು. ಕೊನೆವರೆಗೂ ಮರ್ಡರ್ ಮಾಡಿಲ್ಲ. ಲಾಸ್ಟ್ ಅಲ್ಲಿ ರೋಗಿ ಸರ್ ಸರ್ ಅದೇ ನಮ್ಮ ತಾಯಿ ಸೋದರಗಳು ಒಬ್ಬರ ಹತ್ರ ಹೇಳಿದೆ, ನನ್ನ ಬಚ್ಚಿಗೆ ಬಿಟ್ಟಿದ್ರು, ಎಣ್ಣೆ ಬಾಟಲ್ ಬರ್ತಿದ್ದೀನಲ್ಲ. ಅದೆಲ್ಲ ಕೂಡ ಪರವಾಗಿಲ್ಲ ಸರ್. ರೋಹಿತ್ ಸರ್ ಕೊನೆಗೆ ನನ್ನ ಪರ್ಕೆಲ್ ಓಡಿಸ್ಬಿಟ್ರಲ್ಲ. ಎಲ್ಲರನ್ನೂ ಗಣ್ಣಲ್ಲಿ ಓಡಿಸಿ ನನ್ನ ಮಾತ್ರ ಪರ್ಕೆಲ್ ಓಡಿಸ್ಬಿಟ್ರಿ. ನಾನು ಅದನ್ನ ಹಂಗೆ ಹೇಳಿದೆ. ನೋಡು, ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಡೈಲಾಗ್ ಕೇಳ್ತಾರೆ. ಇವರು ಯುವ ಸರ್ ಆದಿತ್ಯ ಸರ್ನ ಕೇಳ್ತಾರೆ, ಕರೆಕ್ಟಾಗಿ ಹೇಳಿ ಅವರು ಹಸನ್ ಬೈನ ಯಾರು ಹೊಡೆದಿದ್ದನಾಗ ಅವ್ರು ಹೇಳ್ತಾರೆ, ಅದನ್ನ ಕೇಳಕ್ ಹೋಗ್ಬೇಡ, ತಿರ್ಗಾ ನೀನ್ ಟೆನ್ಷನ್ ಆಗ್ಬಿಡ್ತೀಯ ಅಂತ. ನಾನು ಅದಕ್ಕೊಂದು ಸುಳ್ಳು ಹೇಳಿದೆ. ಕೇಳಿದ ಸೀನು, ನನ್ನ ಬಚ್ಚಿಕ್ಕಿದ್ದಾರೆ, 2ನೇ ಪಾರ್ಟಲ್ಲಿ ಆ ಮಲ್ಡ್ರ್ ನಾನೇ ಮಾಡಿದಂತ ಇಲ್ಲಿ ಮಾಡ್ತಾನೆ. ಅದೆಲ್ಲ ಈ ಮಲ್ಡ್ರೆಲ್ಲ ಮಾಡಿದ್ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್. ಯಾಕಂದ್ರೆ ಆ ಪಿಕ್ಚರ್ ಅಲ್ಲಿ ಫಸ್ಟ್ ಮಲ್ಡ್ರ್ ಸೆಕೆಂಡ್ ಹಾಫ್ ಅಲ್ಲಿ ಮಲ್ಡ್ರ್ ನಾನೇ ಆಗ್ಬೇಕು. ಕೊನೆಗೂ ಮಾಡಲೇ ಇಲ್ವಲ್ಲ, ನಾನು ಏನ್ ಹೇಳಿದೆ ಅವ್ರಿಗೆ? ಹಿಂಗೆ ಮರಳಾಗಿಲ್ಲ ಅಂತ ಬೇಜಾರ್ ಮಾಡ್ಕೊತಿರೋ ನಿಜದಲ್ಲಿ ಎದುರು ಭಯ ಪಡ್ಕೊಂಡು ನೋಡ್ಬೋದು ಪಿಕ್ಚರ್ ತಾನೆ ಮೇಡಮ್. ನಾವು ನಮ್ಮ ಇದರಲ್ಲಿ ಎಷ್ಟೋ ಮರ್ಡರ್ಗಳು ಕಣ್ಣಾರ ನೋಡ್ಬಿಟ್ಟಿದೀವಿ. ಆದ್ರೆ ಅಯ್ಯೋ ನಾನ್ ರೌಡಿಲ್ಲ ಮೇಡಮ್. ನಾನು ಇವತ್ತವರೆಗೂ ಯಾವ್ದೋ ಒಂದು ಬಿಟ್ಟಿಗೆ ಸುಡ ಹಾಕೊಂಡಿಲ್ಲ. ಆ ತರ ಕ್ಯಾರೆಕ್ಟರ್ ನಮ್ದು, ಅರ್ಥ ಆಯ್ತಾ? ನಾವು ಆ ತರ ಇಲ್ಲ. ರೋಡಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಏನೋ ಮರ್ಡರ್ಗಳಾಗುತ್ತಲ್ಲ, ಅದನ್ನ ನೋಡಿದೆ ಅಂತ ಹೇಳಿದೆ, ನಾನ್ ಬೇರೆ ಏನು ಹೇಳಿಲ್ಲ. ಹಂಗಾಗಿ ಈ ಪಿಕ್ಚರ್ ಅಲ್ಲಿ ಸುಮಾರು ವಿಷಯಗಳು, ಎಲ್ಲಾ ಪಿಕ್ಚರ್ ಅಲ್ಲಿ ಊಟ ಒಂಥರ ವೆರೈಟಿ ಆಗಿದ್ರು. ಈ ಪಿಕ್ಚರ್ ಅಲ್ಲಿ ಸೂಪರ್ ಊಟ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸ್ವಲ್ಪ ಲೇಟ್ ಆದ್ರೆ ಸಾಕು 6 ಗಂಟೆ ಮೇಲೆ ಏನೋ ಅವಲಕ್ಕಿ ಬಾತಿ ಏನೋ ಏನೇನೋ ಬರೋದು, ಒಂದು ಖುಷಿ ಸಾಕತ್ತಾಗಿರೋದು. ಅದು ಹೇಳ್ಕೊಂತ ಇದೆ. ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜ ತರ ಇನ್ನೊಂದು ಡೈಲಾಗ್ ಹೇಳಿದೆ, ನಮ್ಮ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಳು ಕೂಡ ಹಂಗ್ ನೋಡಲ್ಲಪ್ಪ, ಹಂಗ್ ನೋಡ್ಕೊಂತಾರೆ, ರಾಜ ತರ ನೋಡ್ಕೊಂತಾರೆ. ಕಾಫಿ ಬೇಕಾ, ಟೀ ಬೇಕಾ, ಊಟ ಬೇಕಾ, ಏನ್ ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ. AC ಅಲ್ಲಿ ಆರಾಮಾಗಿ ಗೊತ್ತಿರ್ಬೋದು. ಹಂಗೆ ಎಲ್ಲಾ ಪಿಕ್ಚರ್ ನೋಡ್ತೀವಿ, ಒಂದು ಖುಷಿ. ಆ ಖುಷಿಯಲ್ಲಿ ಈ ತರ ಒಂದು ದೊಡ್ಡ ಸಕ್ಸಸ್ ಅಲ್ಲಿ ನಾವು ಇದೀವಿ ಅಂತ ಅನ್ಕೊಂಡ್ರೆ ಇನ್ನೂ ಖುಷಿ ಆಗ್ತಾ ಇದೆ. ಅದರಿಂದ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ಇಷ್ಟೊತ್ತು ಮಾತಾಡಿದಲ್ಲಿ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಅದಕ್ಕೂ ಒಂದು ಕ್ಷಮೆ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ನನ್ನ ಫೇವ್ರೆಟ್ ಡೈಲಾಗ್ ಹೇಳಿಲ್ಲ, ಬೇಜಾರು ಮಾಡ್ಕೋಬೇಡಿ. ಜಾಲೆ ಜಾಲೆ ಎಲ್ಲ ಜಾಲೆ, ಆಗ್ಲಿ ಅದು ಏನಾಗುತ್ತೆ ಆಗ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜೋಳಿ ಜೋಕ್ ಅವರೇ, ಪಾಲಿನಿ ಅವರೇ.